ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿನ್ನೆ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ಅವರು ದೊಡ್ಡ ದೊಡ್ಡ ಬಾಂಬ್ಸ್ ಗಳನ್ನೇ ಬ್ಲಾಸ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಜಾನ್ ಸಿನಾ ಅವರಿಗೆ ರ್ಯಾಂಡಿ ಆರ್ಟನ್ ಅವರು ಬಂದು ಇಲ್ಲಿ RKO ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಲ್ಲಿಂದ ಬರ್ತಾರೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರು ಪ್ರೋಮೋ ಕಟ್ ಮಾಡಬೇಕಾದ್ರೆ ರಿಂಗ್ ಸಂಧಿಯಿಂದನೇ ಬಂದು ನಮ್ಮ ರ್ಯಾಂಡಿ ಆರ್ಟನ್ ಅವರು ಜಾನ್ ಸಿನಾ ಅವರಿಗೆ RKO ನ ಕನೆಕ್ಟ್ ಮಾಡ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ಇದೆಲ್ಲ ಆದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಲೋ ಹೋಲ್ಡ್ ಫ್ರೆಂಡ್ ಅಂತ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ಬ್ಯಾಕ್ ಲ್ಯಾಶ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ. ಅಂಡ್ ರ್ಯಾಂಡಿ ಆರ್ಟನ್ ಅವರೇ ಈ ಬಾರಿಯ ಬ್ಯಾಕ್ ಲ್ಯಾಶ್ ನ ಮೇನ್ ಪೋಸ್ಟರ್ ಬಾಯ್ ಆಗಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಕನ್ಫರ್ಮ್ ಅಂತ ಅನ್ಕೋಬಹುದು, ಯಾವ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದಾರೋ ಅದರಿಂದನೇ ನಮಗೆ ಒಂದು ಹಿಂಟ್ ಏನೋ ಸಿಗ್ತಾ ಇದೆ. ಬ್ಯಾಕ್ ಲ್ಯಾಶ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಫಾರ್ ದ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಅಂತ. ಅಂಡ್ ಗೈಸ್, ನಿಜವಾಗ್ಲೂ ಕಾಲ ಯಾವ ರೀತಿ ಬಂತು ಗುರು. ಇಷ್ಟು ವರ್ಷ ನಾವು ಏನ್ ನೋಡಿದ್ವಿ, ಹೀಲ್ ರ್ಯಾಂಡಿ ಆರ್ಟನ್ ಹಾಗೆ ಫೇಸ್ ಜಾನ್ ಸಿನಾ ಅವರ ನಡುವೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ನೋಡಿದ್ವಿ. ಬಟ್ ಈಗ ಇಷ್ಟು ವರ್ಷ ಆದ್ಮೇಲೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಫೇಸ್ ರ್ಯಾಂಡಿ ಆರ್ಟನ್ ಹಾಗೆ ಹೀಲ್ ಜಾನ್ ಸಿನಾ ಅವರ ನಡುವೆ ಈ ಟೈಮಲ್ಲಿ ನಮಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೋಡ್ಬೇಕು ಈ ಒಂದು ಸ್ಟೋರಿನ WWE ಅವರು ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಯಾವಾಗ ಈ ಒಂದು ಮ್ಯಾಚ್ ನ ರಸಲ್ ಮೇನಿಯಾ ಬ್ಯಾಕ್ ಲ್ಯಾಶ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಇದಾದ್ಮೇಲೆ ಮೇನ್ ಇವೆಂಟ್ ಕಡೆ ಬರೋದಾದ್ರೆ, ಮೇನ್ ಇವೆಂಟ್ ಅಲ್ಲಂತೂ WWE ಅವರು ಇನ್ನೂ ಒಂದು ದೊಡ್ಡ ಬಾಂಬ್ ನ ಬ್ಲಾಸ್ಟ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ, ನಮ್ಮ ಪಾಲಿಮೆನ್ ಅವರ ಜೊತೆ ಬರೀ ಸೆತ್ ರೋಲೆನ್ಸ್ ಅವರು ಮಾತ್ರ ಅಲ್ಲ, ಬದಲಿಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಇದ್ದಾರೆ ಅನ್ನೋದನ್ನ WWE ಅವರು ಕನ್ಫರ್ಮ್ ಮಾಡ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಬರ್ತಾರೆ, ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಅವರು ಕೂಡ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಈಗ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಇವರಿಬ್ರು ಕೂಡ ಪಾಲಿಮೆನ್ ಗಾಯ ಆಗಿ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಫೈನಲಿ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ WWE ಅಲ್ಲಿ ಒಳ್ಳೆ ಬುಕ್ಕಿಂಗ್ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಎಂಡಿಂಗ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಸೆತ್ ರೋಲೆನ್ಸ್ ಅವ್ರನ್ನು ಕೂಡ ಬಿಟ್ಟು ಬ್ರಾನ್ ಬ್ರೇಕರ್ ಅವರ ಜೊತೆನೇ ಇರ್ತಾರೆ ಅಂತ ಅನ್ಕೋತೀನಿ. ಅದನ್ನ ನಾವು ಮುಂದೆ ಯಾವತ್ತಾದ್ರು ಡಿಸ್ಕಸ್ ಮಾಡೋಣ. ಏನೇ ಆಗ್ಲಿ, ಮಂಡೇ ನೈಟ್ ರೋ ಮುಗಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಸೆತ್ ರೋಲೆನ್ಸ್ ಬ್ರಾನ್ ಬ್ರೇಕರ್ ಹಾಗೆ ಪಾಲಿಮೆನ್ ಅವರು ಹೊರಟೋದ್ಮೇಲೆ ನಮ್ಮ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಕೂಡ ಎದ್ದು ಒಬ್ರನ್ನೊಬ್ರು ನೋಡ್ಕೊಂಡು ನಮ್ಮ ರೋಮನ್ ರೈನ್ಸ್ ಅವರು ಕೂಡ ರಿಂಗ್ ಇಂದ ಹೊರಟೋಗ್ತಾರೆ. ತನ್ನ ಫೋಸ್ ನ ಕೊಡ್ತಾರೆ, ವಿ ದ ಒನ್ ಸ್ಟೈಲ್ ನ ಕೊಟ್ಟು ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಹೊರಟೋಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ CM ಪಂಕ್ ಅವರು ಕೂಡ ಹೊರಟೋಗ್ತಾರೆ. ಸೊ ಈಗ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಕಡೆ WWE ಅವರು ಲೀಡ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಈ ಒಂದು ಮ್ಯಾಚ್ ಬ್ಯಾಕ್ ಲ್ಯಾಶ್ ಅಲ್ಲೇ ಸೆಟ್ ಆಗುತ್ತೋ ಅಥವಾ ಯಾವ್ದಾದ್ರು ಬೇರೆ ಪ್ರೀಮಿಯಂ ಲೈವ್ ಇವೆಂಟ್ ಗೆ WWE ಅವರು ಪ್ಲಾನ್ ಮಾಡ್ತಾರೋ ಅಂತ ಬ್ಯಾಕ್ ಲ್ಯಾಶ್ ಗೆ ಅಂತಾನೆ ಅನ್ಕೋತೀನಿ. ಅದಕ್ಕೋಸ್ಕರ WWE ಅವರು ಬಿಲ್ಡ್ ಮಾಡ್ತಾ ಇರಬಹುದು. ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಒಂದಾಗಬಹುದು. ಬ್ಯಾಕ್ ಲ್ಯಾಶ್ ಅಲ್ಲಿ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ನಿಜವಾಗ್ಲೂ ಈ ಬಾರಿಯ ಬ್ಯಾಕ್ ಲ್ಯಾಶ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಇನ್ನ ಒಂದು ವಿಡಿಯೋ ಹೊರಗಡೆ ಬಂದಿದೆ. ಇದರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಫ್ಯಾನ್ಸ್ ಹೇಳೋದನ್ನ ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದ್ದಾರೆ. ಫ್ಯಾನ್ಸ್ ಗಳು ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಹೇಳ್ತಾ ಇದ್ದಾರೆ, ನಾವು ನೈಟ್ 1 ಹಾಗೆ ನೈಟ್ 2 ಎರಡು ನೈಟ್ ಗಳ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ನ ಪೇ ಮಾಡಿದ್ವಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಹೇಳ್ತಾ ಇರ್ತಾರೆ. ಅದು ಕೂಡ ಚೀಪೆಸ್ಟ್ ಟಿಕೆಟ್ ಬೆಲೆನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಹೇಳಿದಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದ್ದಾರೆ. ಏನು ಅಷ್ಟೊಂದು ದುಬಾರಿ ಆಗಿತ್ತ ಈ ಬಾರಿಯ ರಸಲ್ ಮೇನಿಯಾ ಟಿಕೆಟ್ ಪ್ರೈಸು ಅಂತ. ಅದಕ್ಕೋಸ್ಕರ ಈ ಬಾರಿಯ ರಸಲ್ ಮೇನಿಯಾ ಸೋಲ್ಡ್ ಔಟ್ ಆಗಿರಲಿಲ್ಲ. WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ ಪ್ರಕಾರ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ 61,467 ಜನಗಳು ಇದ್ರು. ಅದೇ ರೀತಿ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ 63,226 ಜನಗಳಿದ್ರು. ನಿಜವಾಗ್ಲೂ ಇದರಲ್ಲೇ ನೀವು ಲೆಕ್ಕ ಹಾಕಬಹುದು WWE ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ. ಯಾಕಂದ್ರೆ ನೈಟ್ 1 ಹಾಗೆ ನೈಟ್ 2 ಸೇಮ್ ಸ್ಟೇಡಿಯಂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಸೇಮ್ ಸೀಟಿಂಗ್ ಕೆಪಾಸಿಟಿ ಇರತಕ್ಕಂತಹ ಸ್ಟೇಡಿಯಂ, ಆದ್ರೂ ಕೂಡ WWE ಅವರು 3,000 ಜನನ ಜಾಸ್ತಿ ಹೇಳಿದ್ರು ಅಂತಾನೆ ಹೇಳ್ಬಹುದು. ಬಟ್ ಒರಿಜಿನಲ್ ಸೀಟಿಂಗ್ ಕೆಪಾಸಿಟಿ ಇದ್ದಿದ್ದು 54,000 ಮಾತ್ರ. ಬಟ್ WWE ಅವರು 10,000 ಜಾಸ್ತಿ ನಂಬರ್ಸ್ ಗಳನ್ನ ಇಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಪ್ರತಿ ಇವೆಂಟ್ ಅಲ್ಲೂ ಕೂಡ, ಅಂದ್ರೆ ಬಿಗ್ ಇವೆಂಟ್ ಅಲ್ಲಿ WWE ಅವರು ಸೀಟಿಂಗ್ ಕೆಪಾಸಿಟಿ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ನಂಬರ್ಸ್ ನ ಹೇಳ್ತಾರೆ. ಬಟ್ ಈ ಬಾರಿ ಡೈರೆಕ್ಟ್ ಆಗಿ 10,000 ನಂಬರ್ಸ್ ನ ಜಾಸ್ತಿ ಮಾಡಿದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ 54,000 ಸೀಟಿಂಗ್ ಕೆಪಾಸಿಟಿಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿರಲಿಲ್ಲ. 1,000 ಹಾಗೆ 2,000 ಟಿಕೆಟ್ಗಳು ಇನ್ನೂ ಕೂಡ ಮಾರಾಟ ಆಗದೆ ಬಾಕಿ ಉಳಿದಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, WWE ಅವರು ರೀಸೆಂಟ್ ಆಗಿ 2 ಪ್ರೀಮಿಯಂ ಲೈವ್ ಇವೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಬ್ಯಾಕ್ ಲ್ಯಾಶ್ ಆದ್ಮೇಲೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗ್ತಾ ಇದೆ. ಜೂನ್ 7ನೇ
ತಾರೀಕು ಲಾಸ್ ಆಂಜಲಸ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಮನಿ ಇನ್ ದ ಬ್ಯಾಂಕ್ ನ ಪೋಸ್ಟರ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಕೋಡಿ ರೋಡ್ಸ್, ಜಾನ್ ಸಿನಾ, ಪೆಂಟಾ, ಜೇ ಉಸೋ, ಗಂತರ್, ಸೆತ್ ರೋಲೆನ್ಸ್, ಬಿಯಾಂಕಾ ಬ್ಲೇರ್, ಶಾರ್ಲೆಟ್ ಫೇರ್, ಸ್ಟಿಫನಿ ಸ್ಟಾರ್ಟನ್, ರಿಯಾ ರಿಪ್ಲಿ, ಜಾಕೋ ಫಾಟು, ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇದು ನಮಗೆ ಜೂನ್ 7ನೇ ತಾರೀಕು ಲಾಸ್ ಆಂಜಲಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್. ಇದಾದ್ಮೇಲೆ ಸರ್ವೈವರ್ ಸೀರೀಸ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸರ್ವೈವರ್ ಸೀರೀಸ್ ಈ ಬಾರಿ ನಮಗೆ ಸ್ಯಾನ್ ಡಿಯಾಗೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸಾಟರ್ಡೆ ನವೆಂಬರ್ 29ನೇ ತಾರೀಕು. ಸೊ 2 ಪ್ರೀಮಿಯಂ ಲೈವ್ ಇವೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಎಂಡ್ ಮಾಡಿದ್ದಾರೆ, ಅಂದ್ರೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ರಿಟೈರ್ಡ್ ಮಾಡಿದ್ದಾರೆ. ಅಂಡ್ ಕಡೆಯ ಯೂನಿವರ್ಸಲ್ ಚಾಂಪಿಯನ್ ನಮಗೆ ರೋಮನ್ ರೈನ್ಸ್ ಅವರೇ ನೋಡೋದಕ್ಕೆ ಸಿಕ್ಕಿರೋದು. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ರಲ್ಲ, ಅದನ್ನ ಡಬ್ಲ್ಯೂ ಅವರು ಕೇವಲ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಅಂತ ಮಾತ್ರ ಕರೀತಾ ಇದ್ದಾರೆ. ಅಂಡ್ ಈಗ ಜಾನ್ ಸಿನಾ ಅವರು ಕೂಡ ಕೇವಲ ಬರೀ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಮಾತ್ರ ಆಗಿದ್ದಾರೆ, ಯೂನಿವರ್ಸಲ್ ಚಾಂಪಿಯನ್ ಆಗಿಲ್ಲ. ಯಾಕಂದ್ರೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರು ಸೋತ್ರಲ್ಲ ಆ ಕ್ಷಣನೇ ರಿಟೈರ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನ ಡಬ್ಲ್ಯೂ ಅವರು ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಕತೆ ಮುಗ್ದಿದೆ. ಅಂಡ್ ಈಗ ಇನ್ಮುಂದೆ ಯಾರೇ ಚಾಂಪಿಯನ್ ಆದ್ರೂ ಕೂಡ ಕೇವಲ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಪ್ಯಾಟ್ ಮೆಕಾಫಿ ಶೋ ಅಲ್ಲಿ ನಮ್ಮ ರಾಕ್ ಅವರು ಒಂದು ವಿಚಾರನಂತೂ ಕನ್ಫರ್ಮ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಮುಂದೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರಾಕ್ ಅವರು ಕನ್ಫರ್ಮ್ ಆಗಿ ಹೇಳ್ತಾರೆ. ಮೊದಲನೇದಾಗಿ ನಮ್ಮ ರಾಕ್ ಅವರು ಪಿಚ್ ಮಾಡಿದ್ದೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ. ಬಟ್ ಡಬ್ಲ್ಯೂ ಅವರು ಆ ಒಂದು ಪಿಚ್ ನ ಆ ಒಂದು ಐಡಿಯಾನ ಮುಂದೂಡ್ತಾರೆ. ಮುಂದೆ ಯಾವಾಗಲಾದ್ರೂ ಫ್ಯೂಚರ್ ಅಲ್ಲಿ ಈ ಒಂದು ಐಡಿಯಾನ ಪ್ಲಾನ್ ಮಾಡೋಣ, ಬಟ್ ಸದ್ಯಕ್ಕೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ಮಾಡೋಣ ಅಂತ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾರೆ. ಅಂಡ್ ನಮ್ಮ ರಾಕ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಮುಂದೊಂದು ದಿನ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಗೈಸ್, ಈಗ ನಮ್ಮ ಜಾನ್ ಸಿನಾ ಅವರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ನಮ್ಮ ಕೋಡಿ ರೋಡ್ಸ್ ಅವರೇ ಮತ್ತೊಮ್ಮೆ ಗೆದ್ಕೋತಾರಂತೆ. ಬಟ್ ಹೀಲ್ ಕೋಡಿ ರೋಡ್ಸ್ ಅವರು ಗೆದ್ಕೋತಾರಂತೆ. ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನಮಗೆ ಡಿಸೆಂಬರ್ ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರಂತೆ. ಅಂಡ್ ಆಗ ರಾಕ್ ಅವರು ಕೂಡ ಕೋಡಿ ರೋಡ್ಸ್ ಅವರ ಜೊತೆ ಇರ್ತಾರಂತೆ. ಈ ರೀತಿ ಸ್ಟಾರ್ಟಿಂಗ್ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಆಗೋದಂತೂ ಕನ್ಫರ್ಮ್. ಅಂಡ್ ಆದಷ್ಟು ಬೇಗ ಆದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ನಾನಂತೂ ಆ ಒಂದು ಮೂಮೆಂಟ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.